ಹಾಯ್ ನಮಸ್ತೆ. ಆಹಾರ ಬುತ್ತಿಗೆ ಸ್ವಾಗತ. ಇವತ್ತು ನಾನು ದೋಸೆ ಹಿಟ್ಟು ಮಿಕ್ಕಿತ್ತು. ಈ ದೋಸೆ ಹಿಟ್ಟು ಮಿಕ್ಕಿದ್ದಕ್ಕೆ ನಾವು ಸೊಪ್ಪು ಹಾಕಿ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ತುಂಬ ಒಳ್ಳೆಯದು. ಒಬ್ಬೊಬ್ಬರು ಸೊಪ್ಪೇ ತಿನ್ನಲ್ಲ, ಅದಕ್ಕೆ ನಾನು ಇದಕ್ಕೆ ಸೊಪ್ಪು ಹಾಕಿಬಿಟ್ಟು ನಿಮಗೆ ದೋಸೆ ಹಾಕಿ ತೋರಿಸ್ತೀನಿ ನೋಡಿ. ಪಾಲಕ್ ಸೊಪ್ಪು, ಕೊತ್ತಂಬರಿ, ಸಬ್ಬಕ್ಕಿ, ಮೆಂತೆ, ನೀವು ಯಾವ ಸೊಪ್ಪಾದರೂ ತೊಗೋಬೋದು. ಎಷ್ಟು ಸೊಪ್ಪಾದರೂ ಎಷ್ಟು ಥರ ಆದರೂ ಹಾಕ್ಕೋಬೋದು. ಸ್ವಲ್ಪ ಅರ್ಧ ಹೋಳು ಕಾಯಿ, ಈ ಕಾಯಿನ ಚೆನ್ನಾಗಿ ರುಬ್ಕೊಂಡ್ಬಿಟ್ಟು ಅದ್ರದ್ದು ರುಬ್ಬಿರೋದು ರಸ ಇರುತ್ತಲ್ಲ, ದೋಸೆ ಹಿಟ್ಟಿಗೆ ಹಾಕಿಬಿಟ್ಟು ಈ ಸೊಪ್ಪೆಲ್ಲ ಸಣ್ಣಕ್ಕೆ ಹೆಚ್ಕೊಂಡ್ಬಿಟ್ಟು ನಾವು ದೋಸೆ ಮಾಡೋಣ. ಈ ಸೊಪ್ಪೆಲ್ಲ ಹಾಕೋದ್ರಿಂದ ತುಂಬ ಬೆನಿಫಿಟ್ ಇದೆ. ಈ ಥರ ಹಾಕಿ ಮಕ್ಳಿಗೆ ಮಾಡಿಕೊಡ್ರಿ, ತುಂಬ ಚೆನ್ನಾಗಿರುತ್ತೆ, ರುಚಿನೂ ಸಖತ್ತಾಗಿರುತ್ತೆ. ಇದೊಂಥರ ಡಿಫ್ರೆಂಟಾಗಿರುತ್ತೆ. ಇವಾಗ ಹೇಗೆ ಮಾಡೋದಂತ ನಾನು ಇದನ್ನೆಲ್ಲ ಕಟ್ ಮಾಡ್ಕೊಂಡು ರುಬ್ಕೊಂಡು ಬರ್ತೀನಿ, ಬನ್ನಿ ನೋಡಿ. ಸೊಪ್ಪೆಲ್ಲ ನಾನು ಕಟ್ ಮಾಡ್ಕೊತೀನಿ. ಈ ಥರ ಚಿಕ್ಕ ಚಿಕ್ಕದಾಗಿ ನೀವು ಕಟ್ ಮಾಡ್ಕೋಬೇಕು. ಒಂದೆರಡು ಮೆಣಸಿನ್ಕಾಯಿ, ಒಂದು ಈರುಳ್ಳಿ, ಈ ಥರ ಕಾಯಿನ ಈ ಥರ ಸಣ್ಣಗೆ ನಾವು ರುಬ್ಕೊಂಬರೋಣ. ಇದು ಕಾಯಿ ಆ ಥರ ಸೊಪ್ಪು ಹಾಕಿ ಮಾಡೋದ್ರಿಂದ ದೋಸೆ ಮಾತ್ರ ಸೂಪರಾಗುತ್ತೆ, ತುಂಬ ಚೆನ್ನಾಗಾಗುತ್ತೆ. ಮಕ್ಕಳೆಲ್ಲ ಸೊಪ್ಪು ತಿನ್ನಲ್ಲ ಅನ್ನೋರು ಈ ಥರ ಮಾಡಿ ಮಕ್ಕಳಿಗೆ ನೀವು ಕೊಡ್ಬೋದು. ಇವಾಗ ಇದನ್ನು ಹೇಗೆ ಕಲಿಸೋದಂತ ನಾನು ತೋರಿಸ್ತೀನಿ ನೋಡಿ. ಸ್ವಲ್ಪ ಅಗಲವಾಗಿದ್ದ ಬಟ್ಲು ತೊಗೊಂಡ್ಬಿಟ್ಟು ಈ ದೋಸೆ ಹಿಟ್ಟು ಮಿಕ್ಕಿತ್ತಲ್ಲ, ಈ ದೋಸೆ ಹಿಟ್ಟು ನಾವು ಈ ಬಟ್ಲಿಗೆ ಹಾಕ್ಕೊಳ್ಳೋಣ. ಇವಾಗ ನಾವು ಸೊಪ್ಪುಗಳೆಲ್ಲ ಹಾಕೋಣ ನೋಡಿ. ಒಂದೊಂದಾಗೆಲ್ಲ ಸೊಪ್ಪು ಹಾಕ್ಕೊಳ್ಳೋಣ. ಸೊಪ್ಪು ಹಾಕಿ ಮಕ್ಕಳಿಗೆಲ್ಲ ದೋಸೆ ಮಾಡಿಕೊಡೋದ್ರಿಂದ ತುಂಬ ಆರೋಗ್ಯಕ್ಕೆ ತುಂಬ ಒಳ್ಳೆಯದು. ನೀವು ಬೇಕಾದ್ರೆ ಹಸಿ ಮೆಣಸಿನ್ಕಾಯಿ ಸ್ಕಿಪ್ ಮಾಡ್ಕೋಬೋದು, ಕೆಂಪು ಮೆಣಸಿನ್ಕಾಯಿ ಹಾಕ್ಕೋಬೋದು, ಇಲ್ಲಾಂದರೆ ಚಿಲ್ಲಿ ಇರುತ್ತಲ್ಲ ಅದನ್ನು ಹಾಕ್ಕೋಬೋದು. ಅದನ್ನ ಹಾಕಿ ಮಾಡಿದ್ರು ನಡೆಯುತ್ತೆ ನೋಡಿ. ಇವಾಗ ರುಬ್ಕೊಂಡಿರೋದು ಕಾಯಿ ಹಾಕ್ಕೊಳ್ಳೋಣ. ಕಾಯಿ ನೀವು ನೋಡ್ಕೊಂಡು ಹಾಕ್ಕೊಳ್ಳಿ, ರುಬ್ಬಿರೋದು ಎಷ್ಟು ಬೇಕಂತ ನೋಡ್ಕೊಂಡ್ಬಿಟ್ಟು ನೀವು ಯೂಸ್ ಮಾಡ್ಬೋದು. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೋಣ, 1 ಸ್ಪೂನ್ ಆಗೋಷ್ಟು ಜೀರಿಗೆ ಹಾಕ್ಕೊಳ್ಳೋಣ. ಹಾಕ್ಕೊಂಡ್ಬಿಟ್ಟು ಇವಾಗ ನಾವು ಇದನ್ನು ಫುಲ್ಲು ಮಿಕ್ಸ್ ಮಾಡೋಣ. ದೋಸೆ ಹಿಟ್ಟು ಮನೇಲಿ ಮಿಕ್ತು ಅಂದರೆ ಈ ಥರದ್ದೊಂದು ಹೊಸದಾಗಿ ಮಕ್ಕಳಿಗೆ ಮಾಡಿಕೊಟ್ರೆ, ಬೆಳಗ್ಗೆ ದೋಸೆ ಮಾಡಿ ಪಲ್ಯ ಮಾಡಿ ಕಳಿಸಿರ್ತೀರ, ಸಾಯಂಕಾಲ ಬರೋದ್ರಾಗ ಮತ್ತೆ ಅದೇ ದೋಸೆ ತಿನ್ನಬೇಕು ಅಮ್ಮ ಅಂತಾರೆ. ಅದಕ್ಕಂತೆ ಇದನ್ನು ಡಿಫ್ರೆಂಟಾಗಿ ಈ ಥರ ಒಂದು ಮಾಡಿಕೊಟ್ರೆ ಇದ್ರ ರುಚಿ ನೋಡಿ ನೀವು ಆಮೇಲೆ ನಮಗೆ ಬೇಕಂದ್ರೆ ರುಚಿ ಹೇಗಾಗೈತೆ ಅಂತ ನೋಡಿ ನೀವು ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ಬೋದು ನೋಡಿ. ಈ ಥರ ಕಲಿಸಿಬಿಟ್ಟು ಒಂದೇ 1 ನಿಮಿಷ ಇದನ್ನು ಬಿಡೋಣ, ಆಮೇಲೆ ನಾನು ದೋಸೆ ಒಯ್ದು ತೋರಿಸ್ತೀನಿ ನೋಡಿ. ಇವಾಗ ಒಂದು 5 ನಿಮಿಷ ಆಯಿತು. 5 ನಿಮಿಷ ಇಲ್ಲಾಂದರೆ ನೀವು ಅವಾಗೆ ತಕ್ಷಣವೂ ಮಾಡ್ಕೋಬೋದು. ನಾನು ಒಂದು 5 ನಿಮಿಷ ಆಗಲಿ, ಕಾಯಿ ಎಲ್ಲ ರುಬ್ಬಿ ಹಾಕಿರ್ತೀವಲ್ಲ, ಟೇಸ್ಟ್ ಒಂಥರ ಡಿಫ್ರೆಂಟಾಗಿ ಚೆನ್ನಾಗಿ ಕೊಡುತ್ತೆ ಅಂತ ಸ್ವಲ್ಪ ಎಲ್ಲ ಮಿಕ್ಸ್ ಆಗಬೇಕಂತ ನಾನು 5 ನಿಮಿಷ ಬಿಟ್ಟಿದ್ದೆ. ಇವಾಗ ನಾನು ಹಂಚು ಕಾಯಕ್ಕೆ ಇಟ್ಟಿದ್ದೀನಿ, ದೋಸೆ ಹಾಕಿ ತೋರಿಸ್ತೀನಿ ಬನ್ನಿ ನೋಡಿ. ಇವಾಗ ಹಂಚು ಕಾಯ್ದಿದೆ, ಸ್ವಲ್ಪ ನೀರು ಹೊಡಿಬೇಕು. ನೀರು ಹೊಡೆದ್ಬಿಟ್ಟು ನಾವು ದೋಸೆ ಹಾಕೋದ್ರಿಂದ ಸೊಪ್ಪು ಹಾಕಿ ಮಾಡಿ ಅಂತ ಅನಿಸೋದೇ ಇಲ್ಲ. ಇದು ಮಕ್ಕಳಿಗೆ ಈ ಥರ ಸೊಪ್ಪು ಹಾಕಿ ಕೊಡೋದ್ರಿಂದ ನೀವು ಸೂಪರಾಗಿರುತ್ತೆ ನೋಡಿ. ಇಷ್ಟಿಷ್ಟೇ ಹಾಕಬೇಕು ಅಂದರೆ ಟೇಸ್ಟು ಚೆನ್ನಾಗಿರುತ್ತೆ. ಇವಾಗ ಇದು ದೋಸೆ ಮಾಡಿಬಿಟ್ಟು ಕೆಂಪು ಖಾರನ ಚಟ್ನಿ ಜೊತೆಗೆ ತಿಂದರೆ ಸೂಪರಾಗಿರುತ್ತೆ. ಇವಾಗ 1 ಸ್ಪೂನು ಎಣ್ಣೆ ಹಾಕೋಣ. ಸುತ್ತ ಎಣ್ಣೆ ಬಿಟ್ಬಿಟ್ಟು ನಾವು ಒಂದೇ 1 ನಿಮಿಷ ಬಿಟ್ಟರೆ ಇವಾಗ ದೋಸೆ ತೆಗಿಬೋದು ನೋಡಿ. ಇವಾಗ ನಾನು ತಿರುವಿ ಹಾಕ್ತಾಯಿದ್ದೀನಿ ನೋಡಿ. ಮಕ್ಕಳಿಗೆ ಸೊಪ್ಪು ಅಂತ ಅನ್ಸೋದಿಲ್ಲ, ಅಷ್ಟು ಒಂದು ಸ್ವಲ್ಪ ತುಪ್ಪ ಹಾಕಿ ಚಟ್ನಿ ಹಚ್ಚಿ ಕೊಟ್ಟರೆ ಅಂತೂ ಸೂಪರಾಗಿರುತ್ತೆ. ನೀವು ಯಾವ ಸೊಪ್ಪಾದರೂ ಪರವಾಗಿಲ್ಲ, ಎಲ್ಲ ಥರ ಸೊಪ್ಪುಗಳು ಹಾಕಿಬಿಟ್ಟು ಈ ಥರ ಮಕ್ಕಳಿಗೆ ಮಾಡಿಕೊಡೋದ್ರಿಂದ ಆರೋಗ್ಯ ತುಂಬ ಚೆನ್ನಾಗಿರುತ್ತೆ, ಸೊಪ್ಪು ತಿನ್ನಂಗೂ ಆಗುತ್ತೆ. ಮಕ್ಕಳು ಸೊಪ್ಪು ತಿನ್ನೋದು ಇಷ್ಟಪಡ್ತಿರಲ್ಲ, ಈ ಥರ ದೋಸೆ ಅಂತೂ ಸೂಪರಾಗಿ ತಿನ್ಕೊತಾರೆ. 1 ತಿನ್ನೋರು 2 3 ತಿನ್ಕೊತಾರೆ. ಈ ಥರ ದೋಸೆ ನೀವು ಮಕ್ಕಳಿಗೆ ಹಾಕ್ಕೊಡಿ ನೋಡಿ, ಎಷ್ಟು ಚೆನ್ನಾಗಿದೆ ಅಂತ. ದೋಸೆ ಹಿಟ್ಟಂದ್ರೆ ಯಾವಾಗೂ ಇಡ್ಲಿಗೆ ರುಬ್ಬಿ ಇರ್ತೀರ, ಅದೇ ಹಿಟ್ಟಲ್ಲೇ ಸಾಯಂಕಾಲ ಹೊತ್ತು ಈ ಥರ ಮಕ್ಕಳಿಗೆ ಸ್ಕೂಲಿಂದ ಬಂದ ತಕ್ಷಣ ಬಿಸಿ ಬಿಸಿ ಹಾಕ್ಕೊಟ್ರೆ ಸೂಪರಾಗಿ ತಿನ್ಕೊತಾರೆ ನೋಡಿ. ಇವಾಗ ರೆಡಿಯಾಗಿದೆ. ನೀವು ಒಂದು ಕೆಂಪು ಖಾರ ಆಗಿರ್ಬೋದು, ಚಟ್ನಿ ಆಗಿರ್ಬೋದು, ಸಾಂಬಾರು ಆಗಿರ್ಬೋದು, ಇಲ್ಲ ಮೊಸರು ಜೊತೆ ತಿಂದರೂ ಚೆನ್ನಾಗಿರುತ್ತೆ ನೋಡಿ. ಇವಾಗ ಇದು ರೆಡಿಯಾಗಿದೆ. ಇನ್ನೊಂದು ದೋಸೆ ನಾನು ಹಾಕಿ ತೋರಿಸ್ತೇನೆ. ಯಾವಾಗ ದೋಸೆ ಹಾಕಿದರೂ ನೀವು ಹಂಚಿಗೆ ನೀರು ಹೊಡೆದೇ ಹಾಕಬೇಕು, ಅಂದ್ರೆ ಇದು ತುಂಬ ಚೆನ್ನಾಗಿ ಬರೋದು. ಬೇಕಾದ್ರೆ ದೊಡ್ಡದು ಮಾಡಿದರೂ ನೀವು ದೊಡ್ಡದಾಗಿ ಹಾಕ್ಕೋಬೋದು. ಮಕ್ಕಳಿಗೆಲ್ಲ ಚಿಕ್ಕ ಚಿಕ್ಕ ಮಾಡಿಕೊಟ್ರೆ ಒಂಥರ ಸೆಟ್ ದೋಸೆ ಥರ ಉಪ್ಪಿಟ್ಟು ಸೂಪರಾಗಿರುತ್ತೆ. ಇದೇ ಥರ ನೀವು ಮಾಡಿಕೊಡಿ. ನಾವು 1 ಸ್ಪೂನು ಎಣ್ಣೆ ಹಾಕೋಣ. ಒಂದೇ 1 ನಿಮಿಷ ಬಿಟ್ಟು ತಿರುವಿ ಹಾಕೋಣ ನೋಡಿ. ಇವಾಗ 1 ನಿಮಿಷ ಆಗಿದೆ, ನಾನು ತಿರುವಿ ಹಾಕ್ತಾಯಿದ್ದೇನೆ.
ನೀವೊಂದು ಸರಿ ಮನೇಲಿ ಸೊಪ್ಪೆಲ್ಲ ತಂದಾಗ ಈ ಥರ ಟ್ರೈ ಮಾಡಿ ನೋಡಿ ಹೇಗಿರುತ್ತೆ ದೋಸೆ ಅಂತ ನಿಮಗೆ ಗೊತ್ತಾಗುತ್ತೆ. ಮಾಮೂಲಿ ದೋಸೆಗಿಂತ ಇದು ತುಂಬ ಚೆನ್ನಾಗಿ ಹೋಟ್ಲಲ್ಲೆಲ್ಲ ಸಿಗುತ್ತೆ ಆ ಥರ ದೋಸೆ ಇದು. ಆ ಥರ ನೀವು ದೋಸೆ ಮಕ್ಕಳಿಗೆ ಮಾಡಿಕೊಟ್ರೆ ಖುಷಿಯಿಂದ ತಿನ್ಕೊತಾರೆ. ಈ ಥರ ನೀವು ಒಂದು ಸತಿ ಟ್ರೈ ಮಾಡಿ ಅಂತ ನಾನು ಹೇಳ್ತಾಯಿದ್ದೀನಿ. ಇವಾಗ ರೆಡಿಯಾಗಿದೆ. ಇದೇ ಥರ ನಾನು ಇವೆರಡು ದೋಸೆ ಹಾಕಿ ತೋರಿಸಿದ್ದೀನಿ. ತಿನ್ನುವಾಗೆಲ್ಲ ಎಲ್ಲರಿಗೂ ಬಿಸಿ ಬಿಸಿ ಹಾಕಿಕೊಟ್ರೆ ಸೂಪರಾಗಿ ತಿನ್ಕೊತಾರೆ. ನೋಡಿ ಇವಾಗ ತಟ್ಟೆಗೆ ತೆಗೆದು ನಿಮಗೆ ತೋರಿಸ್ಬೇಕು. ನೋಡಿ ದೋಸೆ ರೆಡಿಯಾಗಿದೆ. ನಾನು ತಟ್ಟೆಗೆ ಸರ್ವ್ ಮಾಡಿಕೊಡುವಾಗ ನಾನು ಕೆಂಪು ಖಾರ ಮಾಡ್ಕೊಂಡಿದ್ದೆ ಮನೆಯಲ್ಲಿ. ಈ ಥರ ಕೆಂಪು ಖಾರದಲ್ಲಿ ಕೊಡ್ಬೋದು. ಆಮೇಲೆ ಚಟ್ನಿನೂ ಮಾಡಿದ್ದೆ ನಾನು. ಚಟ್ನಿನೂ ಹಾಕಿ ನಿಮಗೆ ತೋರಿಸ್ತೀನಿ. ನೋಡಿ ಕಾಯ್ದು ಈ ಥರ ಚಟ್ನಿ ಆದರೂ ಮಾಡಿ ಮಕ್ಕಳಿಗೆ ನೀವು ಸರ್ವ್ ಮಾಡಿ ಕೊಡ್ಬೋದು. ಏನೂ ಇಲ್ಲ ಅಂದರೂ ನೀವು ಚಟ್ನಿ ಪುಡಿ ಮೊಸರು ಹಾಕ್ಕೊಟ್ರಂದ್ರೆ ಸೂಪರಾಗಿರುತ್ತೆ, ತುಂಬ ಚೆನ್ನಾಗಿರುತ್ತೆ. ಟೇಸ್ಟು ಒಂಥರ ಡಿಫ್ರೆಂಟಾಗಿರುತ್ತೆ. ಈ ಥರದೊಂದು ನೀವು ಕಾಯಿ ರುಬ್ಬಿ ಹಾಕಿದ ದೋಸೆ ನಿಮ್ಗೆ ಇಷ್ಟ ಆದಲ್ಲಿ ಎಲ್ಲ ಥರ ಸೊಪ್ಪು ಕಾಯಿ ರುಬ್ಬಿ ಹಾಕಿ ಮಾಡಿರೋ ದೋಸೆ ನಿಮ್ಗೆ ಇಷ್ಟ ಆದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನಮಸ್ತೆ.